ಮೇಷರಾಶಿಯವರೇ, ನಿಮ್ಮ ಮುಂದೆ ನಡೆಯುತ್ತಿರುವ ಸತ್ಯವನ್ನು ಎಲ್ಲರೂ ಕಾಣುವುದಿಲ್ಲ. ಆದರೆ ನೀವು ಇಂದು ಗಮನಿಸಿದರೆ ದೊಡ್ಡ ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ಮೇಷರಾಶಿಯವರೇ, ಇಂದು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಒಂದು ಸಾಮಾನ್ಯ ಘಟನೆ ಮುಂದಿನ ಕೆಲವು ದಿನಗಳಲ್ಲಿ ಬಹಳ ದೊಡ್ಡ ಅರ್ಥವನ್ನು ಪಡೆದುಕೊಳ್ಳಬಹುದು. ಬೆಳಿಗ್ಗೆ ಎಲ್ಲವೂ ಎಂದಿನಂತೆಯೇ ಕಾಣಬಹುದು, ಆದರೆ ದಿನ ಮುಂದುವರಿದಂತೆ ನಿಮ್ಮ ಮನಸ್ಸು ಯಾವುದೋ ವಿಷಯದ ಕಡೆ ಮತ್ತೆ ಮತ್ತೆ ಸೆಳೆಯಲ್ಪಡುತ್ತೆ. ನೀವು ಇದನ್ನು ಕೇವಲ ಯಾದೃಚ್ಛಿಕ ಅಂತ ಭಾವಿಸಬಹುದು, ಆದರೆ ಇಂದಿನ ಗ್ರಹ ಸ್ಥಿತಿಗಳು ಇದು ಸಾಮಾನ್ಯ ದಿನವಲ್ಲ ಎಂಬ ಸೂಚನೆಯನ್ನು ನೀಡ್ತಾ ಇವೆ. ಒಬ್ಬ ವ್ಯಕ್ತಿ ಇಂದು ನಿಮ್ಮೊಂದಿಗೆ ಅತ್ಯಂತ ಆತ್ಮೀಯವಾಗಿ ವರ್ತಿಸಬಹುದು. ಅವರ ಮಾತುಗಳಲ್ಲಿ ಸಿಹಿತನ ಇರುತ್ತೆ, ಆದರೆ ಪ್ರತಿಯೊಂದು ಸಿಹಿ ಮಾತಿನ ಹಿಂದೆ ಒಳ್ಳೆಯ ಉದ್ದೇಶನೇ ಇರುತ್ತೆ ಅಂತ ಭಾವಿಸುವುದು ಸರಿಯಲ್ಲ. ನಿಮ್ಮ ಅನುಭವವನ್ನು ನಂಬಿ ಮನಸ್ಸು ಎಚ್ಚರಿಕೆ ನೀಡಿದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಹಾದೇವನ ಕೃಪೆ ನಿಮ್ಮ ಮೇಲೆ ಇರಲಿ. ನೀವು ಭಕ್ತಿಯಿಂದ ಶಿವನನ್ನು ನಂಬುವವರಾಗಿದ್ದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೀರಿ. ಭಕ್ತಿ ಮನಸ್ಸಿಗೆ ಧೈರ್ಯ ನೀಡುತ್ತೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕಳೆದ ಕೆಲವು ವಾರಗಳಿಂದ ಒಂದು ವಿಷಯ ನಿಮ್ಮ ಮನಸ್ಸನ್ನು ಕಾಡ್ತಿರಬಹುದು. ಅದು ಹಣದ ವಿಷಯವಾಗಿರಬಹುದು, ಕುಟುಂಬದ ವಿಚಾರ ಆಗಿರಬಹುದು, ಉದ್ಯೋಗದ ಬದಲಾವಣೆ ಆಗಿರ್ಬೋದು, ಅಥವಾ ನಿಮ್ಮ ಸ್ವಂತ ಆಸ್ತಿ ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಆಗಿರಬಹುದು. ನೀವು ಎಲ್ಲವೂ ಸರಿಯಾಗ್ತಾ ಇದೆ ಅಂದ್ಕೊಂಡ ಕ್ಷಣದಿಂದಲೇ ಹೊಸ ಪ್ರಶ್ನೆ ಎದುರಾಗುತ್ತೆ. ಇಂದು ಆ ಪ್ರಶ್ನೆಗೆ ಒಂದು ಪ್ರಮುಖ ಸುಳಿವು ಸಿಗುವ ಸಾಧ್ಯತೆ ಇದೆ. ಇಂದು ಯಾರಾದರೂ ನಿಮ್ಮ ಯೋಜನೆಗಳ ಬಗ್ಗೆ ಹೆಚ್ಚು ವಿಚಾರ ಮಾಡಿದರೆ, ನಿಮ್ಮ ದಾಖಲೆಗಳು, ಜಮೀನು, ಮನೆ ಅಥವಾ ಹಣಕಾಸಿನ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ಆಸಕ್ತಿ ತೋರಿಸಿದರೆ ಎಲ್ಲ ಮಾಹಿತಿಯನ್ನು ಕೂಡ ತಕ್ಷಣ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವು ವಿಷಯಗಳು ಸಮಯ ಬಂದಾಗ ಮಾತ್ರ ಹೇಳೋದು ಒಳ್ಳೆಯದು. ನಿಮ್ಮ ಮೌನವೇ ಇಂದು ನಿಮ್ಮ ದೊಡ್ಡ ರಕ್ಷಣೆ ಆಗಬಹುದು. ಹಣಕಾಸಿನ ದೃಷ್ಟಿಯಿಂದ ಇಂದು ಮಿಶ್ರ ಫಲ ದೊರೆಯಬಹುದು. ನಿಂತಿದ್ದ ಹಣದ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು, ಆದರೆ ಅದರ ಜೊತೆಗೆ ಅನಿರೀಕ್ಷಿತ ಖರ್ಚು ಕೂಡ ಎದುರಾಗಬಹುದು. ಆದ್ದರಿಂದ ಕೈಗೆ ಬಂದ ಹಣವನ್ನು ತಕ್ಷಣ ಖರ್ಚು ಮಾಡುವ ಬದಲು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಮಧ್ಯಾಹ್ನದ ನಂತರ ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಒಂದು ಸಾಮಾನ್ಯ ಭೇಟಿಯು ನಿಮ್ಮ ಚಿಂತನೆ ಬದಲಾಯಿಸಬಹುದು. ಮೊದಲಿಗೆ ಅದು ವಿಶೇಷ ಅಂತ ಅನಿಸೋದು, ಆದರೆ ಸಂಜೆ ವೇಳೆಗೆ ಅದೇ ಘಟನೆ ಮತ್ತೆ ಮತ್ತೆ ನೆನಪಾಗುತ್ತೆ. ಇದೇ ಇಂದಿನ ಅತ್ಯಂತ ಪ್ರಮುಖ ಸಂಕೇತವಾಗಿರುತ್ತೆ. ಪ್ರೀತಿಯ ವಿಚಾರದಲ್ಲಿ ಆತುರ ಬೇಡ. ನಿಮ್ಮ ಮನಸ್ಸಿನ ಮಾತನ್ನು ಹೇಳುವ ಮೊದಲು ಎದುರಿನವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ವಿವಾಹಿತ ಆದವರು, ಮದುವೆ ಆದವರು ಸಣ್ಣ ವಿಷಯವನ್ನು ದೊಡ್ಡ ಜಗಳ ಆಗಿ ಮಾಡದೇ ಇದ್ದರೆ ದಿನ ಸುಗಮವಾಗಿರುತ್ತೆ. ಒಂದು ಸಿಹಿ ಮಾತು ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಹುದು. ಉದ್ಯೋಗದಲ್ಲಿರುವವರು ಹಿರಿಯರು ನೀಡುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರಿಂದ ಅಥವಾ ಹಳೆಯ ಪರಿಚಯದಿಂದ ಹೊಸ ಅವಕಾಶ ಸಿಗಬಹುದು. ಹೊಸ ಕೆಲಸಕ್ಕಾಗಿ ಪ್ರಯತ್ನ ಮಾಡುತ್ತಿರೋರಿಗೆ ನಿರೀಕ್ಷೆಗಿಂತ ಬೇಗ ಶುಭ ಸುದ್ದಿ ಕೇಳಿ ಬರಬಹುದು. ಇಂದು ಒಂದು ಹಳೆಯ ದಾಖಲೆ, ಆಸ್ತಿ ಪತ್ರ, ಒಪ್ಪಂದ ಅಥವಾ ಕುಟುಂಬದ ಹಕ್ಕಿಗೆ ಸಂಬಂಧಿಸಿದ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಯಾವುದಕ್ಕೂ ಸಹಿ ಮಾಡುವ ಮೊದಲು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಸಣ್ಣ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ದೊಡ್ಡ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ. ಇಂದಿನ ಗ್ರಹಗಳ ಸಂದೇಶ ಮತ್ತೊಂದು ವಿಷಯವನ್ನು ಕೂಡ ಸೂಚಿಸ್ತಾ ಇದೆ. ನಿಮ್ಮ ಸುತ್ತಮುತ್ತ ಇಬ್ಬರು ರೀತಿಯ ಜನರಿದ್ದಾರೆ. ಒಬ್ಬರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಮನಸಾರೆ ಸಂತೋಷ ಪಡ್ತಾರೆ. ಇನ್ನೊಬ್ಬರು ಹೊರಗೆ ನಗುತ್ತಾ ಒಳಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇಂದು ಅವರ ನಡವಳಿಕೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕಾಣಬಹುದು. ಅದನ್ನು ಗಮನಿಸಿದರೆ ಮುಂದಿನ ನಿರ್ಧಾರ ಸುಲಭವಾಗುತ್ತೆ. ಸಂಜೆ ಸಮಯ ವಿಶೇಷವಾಗಿರುತ್ತೆ. ಸೂರ್ಯಾಸ್ತದ ನಂತರ ನಿಮಗೆ ಹಳೆಯ ಘಟನೆಯೊಂದು ಇದ್ದಕ್ಕಿದ್ದಂತೆ ನೆನಪಾಗ್ಬೋದು. ಮೊದಲಿಗೆ ಅದಕ್ಕೆ ಇಂದಿನ ದಿನದೊಂದಿಗೆ ಸಂಬಂಧ ಇಲ್ಲ ಅಂತ ತೋರಿಸುತ್ತೆ, ಆದರೆ ನಿಧಾನವಾಗಿ ಎಲ್ಲ ಕೊಂಡಿಗಳು ಒಂದಕ್ಕೊಂದು ಜೋಡಣೆ ಆಗಿರೋದನ್ನು ನೀವು ಅರಿತೀರ. ಇದೇ ನಿಮಗೆ ಮುಂದಿನ ಹೆಜ್ಜೆ ಇಡುವ ಮುಖ್ಯ ಯೋಚಿಸುವ ಅವಕಾಶವನ್ನು ನೀಡುತ್ತೆ. ನಿಮ್ಮ ಮನೆಯ ಶಾಂತಿ, ನಿಮ್ಮ ಆಸ್ತಿ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೆ ಇಂದು ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ. ಎಲ್ಲರ ಮೇಲೂ ಕೂಡ ನಂಬಿಕೆ ಇರಬಹುದು, ಆದರೆ ಯಾವುದೇ ನಿರ್ಧಾರವನ್ನು ಸಾಕ್ಷಿ ಮತ್ತು ಸತ್ಯವನ್ನು ಪರಿಶೀಲಿಸಿದ ನಂತರನೇ ತೆಗೆದುಕೊಳ್ಳಿ. ನಿಮ್ಮ ವಿವೇಕವೇ ಇಂದು ನಿಮ್ಮ ಅದೃಷ್ಟವನ್ನು ರಕ್ಷಿಸುವ ದೊಡ್ಡ ಶಕ್ತಿ ಆಗಲಿದೆ. ಇಂದಿನ ದಿನದ ಕೊನೆಯಲ್ಲಿ ಒಂದು ಸಣ್ಣ ಘಟನೆ ನಿಮ್ಮ ಮನಸ್ಸಿನಲ್ಲಿದ್ದ ದೊಡ್ಡ ಅನುಮಾನಕ್ಕೆ ಉತ್ತರ ನೀಡಬಹುದು. ಆ ಉತ್ತರ ಪದಗಳಲ್ಲಿ ಬರೋದಿಲ್ಲ, ಅದು ಒಬ್ಬ ವ್ಯಕ್ತಿಯ ವರ್ತನೆಯಲ್ಲಿ, ಒಂದು ದೃಷ್ಟಿಯಲ್ಲಿ ಅಥವಾ ಒಂದು ಸಾಮಾನ್ಯ ಘಟನೆಯಲ್ಲಿ ಅಡಗಿರುತ್ತೆ. ಹೆಚ್ಚಿನವರು ಅದನ್ನು ಗಮನಿಸೋದಿಲ್ಲ, ಆದರೆ ಮೇಷರಾಶಿಯವರು ಇಂದು ಎಚ್ಚರಿಕೆಯಿಂದ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾದ ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮಹಾದೇವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಜೈ ಶಿವಶಂಕರ.
ಯಾವುದಕ್ಕೂ ಸಹಿ ಮಾಡುವ ಮೊದಲು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಸಣ್ಣ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ದೊಡ್ಡ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ. ಇಂದಿನ ಗ್ರಹಗಳ ಸಂದೇಶ ಮತ್ತೊಂದು ವಿಷಯವನ್ನು ಕೂಡ ಸೂಚಿಸ್ತಾ ಇದೆ. ನಿಮ್ಮ ಸುತ್ತಮುತ್ತ ಇಬ್ಬರು ರೀತಿಯ ಜನರಿದ್ದಾರೆ. ಒಬ್ಬರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಮನಸಾರೆ ಸಂತೋಷ ಪಡ್ತಾರೆ. ಇನ್ನೊಬ್ಬರು ಹೊರಗೆ ನಗುತ್ತಾ ಒಳಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇಂದು ಅವರ ನಡವಳಿಕೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕಾಣಬಹುದು. ಅದನ್ನು ಗಮನಿಸಿದರೆ ಮುಂದಿನ ನಿರ್ಧಾರ ಸುಲಭವಾಗುತ್ತೆ. ಸಂಜೆ ಸಮಯ ವಿಶೇಷವಾಗಿರುತ್ತೆ. ಸೂರ್ಯಾಸ್ತದ ನಂತರ ನಿಮಗೆ ಹಳೆಯ ಘಟನೆಯೊಂದು ಇದ್ದಕ್ಕಿದ್ದಂತೆ ನೆನಪಾಗ್ಬೋದು. ಮೊದಲಿಗೆ ಅದಕ್ಕೆ ಇಂದಿನ ದಿನದೊಂದಿಗೆ ಸಂಬಂಧ ಇಲ್ಲ ಅಂತ ತೋರಿಸುತ್ತೆ. ಆದರೆ ನಿಧಾನವಾಗಿ ಎಲ್ಲ ಕೊಂಡಿಗಳು ಒಂದಕ್ಕೊಂದು ಜೋಡಣೆ ಆಗಿರೋದನ್ನು ನೀವು ಅರಿತೀರ. ಇದೇ ನಿಮಗೆ ಮುಂದಿನ ಹೆಜ್ಜೆ ಇಡುವ ಮುಖ್ಯ ಯೋಚಿಸುವ ಅವಕಾಶವನ್ನು ನೀಡುತ್ತೆ. ನಿಮ್ಮ ಮನೆಯ ಶಾಂತಿ, ನಿಮ್ಮ ಆಸ್ತಿ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೆ ಇಂದು ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ. ಎಲ್ಲರ ಮೇಲೂ ಕೂಡ ನಂಬಿಕೆ ಇರ್ಬೋದು, ಆದರೆ ಯಾವುದೇ ನಿರ್ಧಾರವನ್ನು ಸಾಕ್ಷಿ ಮತ್ತು ಸತ್ಯವನ್ನು ಪರಿಶೀಲಿಸಿದ ನಂತರನೇ ತೆಗೆದುಕೊಳ್ಳಿ. ನಿಮ್ಮ ವಿವೇಕವೇ ಇಂದು ನಿಮ್ಮ ಅದೃಷ್ಟವನ್ನು ರಕ್ಷಿಸುವ. ಯಾವುದಕ್ಕೂ ಸಹಿ ಮಾಡುವ ಮೊದಲು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಸಣ್ಣ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ದೊಡ್ಡ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ. ಇಂದಿನ ಗ್ರಹಗಳ ಸಂದೇಶ ಮತ್ತೊಂದು ವಿಷಯವನ್ನು ಕೂಡ ಸೂಚಿಸ್ತಾ ಇದೆ. ನಿಮ್ಮ ಸುತ್ತಮುತ್ತ ಇಬ್ಬರು ರೀತಿಯ ಜನರಿದ್ದಾರೆ. ಒಬ್ಬರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಮನಸಾರೆ ಸಂತೋಷ ಪಡ್ತಾರೆ. ಇನ್ನೊಬ್ಬರು ಹೊರಗೆ ನಗುತ್ತಾ ಒಳಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇಂದು ಅವರ ನಡವಳಿಕೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕಾಣಬಹುದು. ಅದನ್ನು ಗಮನಿಸಿದರೆ ಮುಂದಿನ ನಿರ್ಧಾರ ಸುಲಭವಾಗುತ್ತೆ. ಸಂಜೆ ಸಮಯ ವಿಶೇಷವಾಗಿರುತ್ತೆ. ಸೂರ್ಯಾಸ್ತದ ನಂತರ ನಿಮಗೆ ಹಳೆಯ ಘಟನೆಯೊಂದು ಇದ್ದಕ್ಕಿದ್ದಂತೆ ನೆನಪಾಗ್ಬೋದು. ಮೊದಲಿಗೆ ಅದಕ್ಕೆ ಇಂದಿನ ದಿನದೊಂದಿಗೆ ಸಂಬಂಧ ಇಲ್ಲ ಅಂತ ತೋರಿಸುತ್ತೆ. ಆದರೆ ನಿಧಾನವಾಗಿ ಎಲ್ಲ ಕೊಂಡಿಗಳು ಒಂದಕ್ಕೊಂದು ಜೋಡಣೆ ಆಗಿರೋದನ್ನು ನೀವು ಅರಿತೀರ. ಇದೇ ನಿಮಗೆ ಮುಂದಿನ ಹೆಜ್ಜೆ ಇಡುವ ಮುಖ್ಯ ಯೋಚಿಸುವ ಅವಕಾಶವನ್ನು ನೀಡುತ್ತೆ. ನಿಮ್ಮ ಮನೆಯ ಶಾಂತಿ, ನಿಮ್ಮ ಆಸ್ತಿ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೆ ಇಂದು ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ. ಎಲ್ಲರ ಮೇಲೂ ಕೂಡ ನಂಬಿಕೆ ಇರ್ಬೋದು, ಆದರೆ ಯಾವುದೇ ನಿರ್ಧಾರವನ್ನು ಸಾಕ್ಷಿ ಮತ್ತು ಸತ್ಯವನ್ನು ಪರಿಶೀಲಿಸಿದ ನಂತರನೇ ತೆಗೆದುಕೊಳ್ಳಿ. ನಿಮ್ಮ ವಿವೇಕವೇ ಇಂದು ನಿಮ್ಮ ಅದೃಷ್ಟವನ್ನು ರಕ್ಷಿಸುವ.